ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಲೆನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಹೇಳ್ತಿದ್ದೀನಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ BSc ಸೆಕೆಂಡ್ ಸೆಮ್ ಫಿಸಿಕ್ಸ್. ಫಸ್ಟ್ ಒನ್, ಡಿಫೈನ್ ದಿ ಗಾಸ್ ಡೈವರ್ಜೆನ್ಸ್ ಥಿಯರಮ್, ಸ್ಟೋಕ್ಸ್ ಥಿಯರಮ್, ಡೆರಿವೇಷನ್ ಆಫ್ ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್ ಇನ್ ಅ ಡಿಫರೆನ್ಷಿಯಲ್ ಫಾರ್ಮ್, ಕಿರ್ಚಾಫ್ಸ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಲಾ, ಡಿರೈವ್ ದಿ ಟೆನ್ವಿಸ್ ಥಿಯರಮ್, ಸೂಪರ್ಪೊಸಿಷನ್ ಥಿಯರಮ್. ಅಂದರೆ 10 ಮಾರ್ಕಿಗೆ ಬೀಳ್ಬೋದು. ಥಿಯರಮ್ಸ್ 10 ಡೆರಿವೇಷನ್ ಮಾಡಬೇಕು. ಅವ್ನು 10 ಮಾರ್ಕಿಗೆ ಒಂದು ಡೆರಿವೇಷನ್ ಕೊಡ್ತಾರೆ, ಒಂದು ನ್ಯೂಮರಿಕಲ್ ಕೊಡ್ತಾರೆ. ನೆಕ್ಸ್ಟ್ ಒಂದು ಬಂತು ಸ್ಟೇಟ್ಮೆಂಟ್ ಆಫ್ ಬಯೋಟ್-ಸಾವರ್ಟ್ ಲಾ ಮತ್ತು ಎಕ್ಸ್ಪ್ರೆಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಟ್ ಅ ಪಾಯಿಂಟ್. ಅಂದರೆ ಅಲಾಂಗ್ ದಿ ಎಕ್ಸಸ್ ಆಫ್ ಸರ್ಕ್ಯುಲರ್ ಕಾಯಿಲ್ ಒಂದು ಕೇಳ್ತಾರೆ, ಮತ್ತು ಅಲಾಂಗ್ ದಿ ಎಕ್ಸಸ್ ಆಫ್ ಸೊಲೆನಾಯ್ಡ್ ಒಂದು ಕೇಳ್ತಾರೆ. ಇನ್ನು 2 ಮಾರ್ಕಿಗೆ ಇಲ್ಲ 5 ಮಾರ್ಕಿಗೆ ಡಿಫ್ರೆನ್ಸ್ ಬಿಟ್ವೀನ್ ಪೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಕೇಳ್ಬೋದು, ಅಥವಾ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇವೆಲ್ಲ ಕ್ವಶನ್ ಪೇಪರ್ನಲ್ಲಿ ರಿಪೀಟ್ ಆಗಿದ್ದು ಕ್ವಶನ್ಸ್ ಆಗಿವೆ. ಇವನ್ನ ಅಷ್ಟು ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟಾಗಿ 10 ಮಾರ್ಕಿಗೆ ಒಂದು ಕೇಳ್ತಾರೆ. ಅಂದರೆ ಎಲ್ಲ ಚಾಪ್ಟರು ಒಂದು ನ್ಯೂಮರಿಕಲ್ ಅಂತ. ಡೆರಿವೇಷನ್ ಮಾಡ್ರೇ ನಾವು ಪಾಸ್ ಆಗ್ಬೋದು ಅಥವಾ ಸ್ಕೋರು ಮಾಡ್ಬೋದು. ಡಿಟರ್ಮಿನೇಷನ್ ಆಫ್ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಯೂಸಿಂಗ್ ಬ್ಯಾಲಿಸ್ಟಿಕ್ ಗ್ಯಾಲೋಮೀಟರ್, ಥಿಯರಿ ಆಫ್ ಮೂವಿಂಗ್ ಕಾಯಿಲ್ ಆಫ್ ಬ್ಯಾಲಿಸ್ಟಿಕ್ ಗ್ಯಾಲೋಮೀಟರ್. ಇದು ಫಸ್ಟ್ ಒನ್ ಇದೆಯಲ್ವಾ, ಅದೆಲ್ಲ ಕ್ವಶನ್ ಪೇಪರ್ನಲ್ಲಿ ಬಿದ್ದಿದೆ. ಮತ್ತು ಈ ಥರ ನ್ಯೂಮರಿಕಲ್ಸ್ ಬೀಳ್ಬೋದು. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್ಸ್ ಅಂತ ಹೇಳ್ತೀನಿ.